ಹುನಗುಂದ ತಾಲೂಕಾ ಬಿಸಿಲದಿನ್ನಿ ಗ್ರಾಮದಲ್ಲಿ ಪ್ರೀಮಿಯರ್ ಲೀಗ್ ಸೀಸನ್ 05 ಕ್ರಿಕೆಟ್ ಟೂರ್ನಮೆಂಟ್ ಚಾಲನೆ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಬಿಸಿಲದಿನ್ನಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಓಕಳಿ ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ಬಿಸಿಲದಿನ್ನಿ ಪ್ರೀಮಿಯರ್ ಲೀಗ್ ಸೀಸನ್ 5 ಕ್ರಿಕೆಟ್ ಟೂರ್ನಮೆಂಟ್ ಕಾರ್ಯಕ್ರಮದಲ್ಲಿ ಹುನಗುಂದ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಗಂಗಾಧರ್ ಹೆಚ್ ದೊಡ್ಡಮನಿ ಮಾತನಾಡಿ, ಸ್ವಾಮಿ ವಿವೇಕಾನಂದರ ಆಶಯದಂತೆ ಯುವಕರು ಸಾಮಾಜಿಕ ಕಲ್ಯಾಣ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಸಹಕರಿಸಬೇಕು. ವ್ಯಸನಗಳಿಗೆ ಬಲಿಯಾಗದೆ ಆರೋಗ್ಯವಾಗಿರಬೇಕು. ಸದೃಢ ದೇಹದಲ್ಲಿ ಸದೃಢ ಮನಸ್ಸು, ಅ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಎಂಬುದು ಆರೋಗ್ಯದ ಮೂಲಮಂತ್ರ. ದೈಹಿಕ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಒಂದಕ್ಕೊಂದು ಪೂರಕವಾಗಿವೆ. ಯೋಗ, ವ್ಯಾಯಾಮ, ಪೌಷ್ಟಿಕ ಆಹಾರ ಮತ್ತು ಸಕಾರಾತ್ಮಕ ಚಿಂತನೆಯಿಂದ ದೈಹಿಕ ಬಲದೊಂದಿಗೆ ಮಾನಸಿಕ ಸ್ಥಿರತೆ ಸಾಧಿಸಬಹುದು. ಸದೃಢ ವ್ಯಕ್ತಿ ಯಶಸ್ವಿ ಮತ್ತು ಸಂತೋಷದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಇದು ಆರೋಗ್ಯಕರ ಸಮಾಜಕ್ಕೆ ಭದ್ರ ಬುನಾದಿಯಾಗಿದೆ. ಗ್ರಾಮೀಣ ಕ್ರೀಡೆಗಳು ದೈಹಿಕ ದೃಢತೆ, ಮಾನಸಿಕ ವಿಕಸನ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿಹಿಡಿಯುತ್ತವೆ. ಸ್ಥಳೀಯ ಆಟಗಳು ಸಹಬಾಳ್ವೆ ಮತ್ತು ಸಹೋದರತೆಯನ್ನು ಬೆಳೆಸುತ್ತವೆ. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಕಣ್ಮರೆಯಾಗುತ್ತಿರುವ ಈ ದೇಸಿ ಕ್ರೀಡೆಗಳನ್ನು ಉಳಿಸಿ ಬೆಳೆಸಲು ಹಬ್ಬಗಳಲ್ಲಿ ಇವುಗಳಿಗೆ ಆದ್ಯತೆ ನೀಡಿ ಉತ್ತೇಜಿಸುವುದು ಅರ್ಥಪೂರ್ಣವಾಗುತ್ತದೆ ಎಂದು ಹೇಳಿದರು. ಕೂಡಲಸಂಗಮ ಪಿಕೆಪಿಎಸ್ನ ಅಧ್ಯಕ್ಷರಾದ ಮಹಾಂತೇಶ್ ಲಗಮನ್ನವರು ಮಾತನಾಡಿ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಿದರು. ಬಹುಮಾನಗಳು: ಪ್ರಥಮ ಬಹುಮಾನ 5,001 ರೂಪಾಯಿಗಳು, ಶ್ರೀ ಮಾಂತಗೌಡ ಗೌಡರ್, ಸಿವಿಲ್ ಇಂಜಿನಿಯರ್, ಹಂಡರಗಲ್ಲ. ದ್ವಿತೀಯ ಬಹುಮಾನ 30,001 ರೂಪಾಯಿಗಳು, ಶ್ರೀ ಗಂಗಾಧರ ಹೆಚ್ ದೊಡ್ಡಮನಿ, ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಹಾಗೂ ಶ್ರೀ ಮಲ್ಲಿಕಾರ್ಜುನ್ ದೊಡ್ಡಮನಿ, ಅಧ್ಯಕ್ಷರು, ಕನಕದಾಸ ಬ್ಯಾಂಕ್, ಸಂಗಮ ಕ್ರಾಸ್. ತೃತೀಯ ಬಹುಮಾನ 20,001 ರೂಪಾಯಿಗಳು, ವಿನಯ್ ವಿ ದೇಶಪಾಂಡೆ ಪ್ರೋತ್ಸಾಹಿಸಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವೇಮು ಶ್ರೀ ಏಕಪಯ್ಯಪ್ಪನವರ ಹಾಗೂ ವೇಮು ಶ್ರೀ ಶಾಂಭಸಯ್ಯರ ವಿಭೂತಿಮಠ. ಉದ್ಘಾಟಕರು ಶ್ರೀ ಮಹಾಂತಗೌಡ ಗೌಡ, ಸಿವಿಲ್ ಇಂಜಿನಿಯರ್, ಭೀಮಪ್ಪ ಯರಝರಿ, ನಾಗಪ್ಪ ಅಂಬಿಗೇರ, ಮುತ್ತಣ್ಣ ಭರಮಗೌಡ್ರು, ಚಂದ್ರು ಭರಮಗೌಡ್ರು, ಪ್ರಕಾಶ್ ಸೋಮಣ್ಣವರ್, ಜ್ಞಾನನಗೌಡ ಪಾಟೀಲ್, ಸಂಗಪ್ಪ ಶಿರೂರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಸಂಗಮೇಶ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ಈ ಹುನಗುಂದ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀ ನಮ್ಮ ಗಂಗಾಧರ್ ಸೌಕರ್ ಅವರೇ, ಹಾಗೂ ಇನ್ನೋರ್ವ ಅತಿಥಿಯಾದಂತ ನಮ್ಮ ದೊಡ್ಡಮನಿ ಮಲ್ಲಿಕಾರ್ಜುನ್ ದೊಡ್ಡಮನಿ ಸೌಕರ್ ಅವರೇ, ಹಾಗೂ ನಮ್ಮ ಈ ಸಂಗಮ್ ಭಾಗದ ಹಿರಿಯರಾದಂತ ಗಂಗಣ್ಣ ಬಾಗೇವಾಡಿ ಅವರೇ, ಹಾಗೂ ನಮ್ಮ ಕಡಗೂರು ಗ್ರಾಮದ ಹಿರಿಯರು ನಾಗಪ್ಪಜ್ಜ ಅಂಬಿಗೇರ್ ಅವರೇ, ನಮ್ಮ ಶಿವಮನ್ ಅವರೇ, ಹಾಗೂ ನಾಗು ಕಟಗೂರು ಅವರೇ, ಹಾಗೂ ಈ ವೇದಿಕೆ ಮೇಲೆ ಆಗಮಿಸಿದಂತ ಎಲ್ಲ ನನ್ನ ಅತಿಥಿ ಬಾಂಧವರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಈ ಒಂದು ಕ್ರೀಡೆಯನ್ನ ನಮ್ಮ ಹಳ್ಳಿಯ ಭಾಗದ ಯುವಕರು ಹಾಗೂ ನಮ್ಮ ಬಿಸಿಲದಿನ್ನಿ ಗ್ರಾಮದ ಯುವಕರು ಪ್ರತಿ ವರ್ಷನೂ ಕೂಡ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಹಮ್ಮಿಕೊಳ್ತಾ ಬಂದಿದ್ದು, ತಾವು ಈ ಒಂದು ಕ್ರೀಡೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ತಮ್ಮ ಬಾಳು ಬದುಕಿನ ಜೊತೆಗೆ ಈ ಒಂದು ಕ್ರೀಡೆಯಲ್ಲಿ ನಮ್ಮ ಹಳ್ಳಿಯ ಪ್ರತಿಭೆಯನ್ನ ತಾವುಗಳು ಪ್ರದರ್ಶನಗೊಳಿಸಿ ನೀವು ಈ ಒಂದು ಕ್ರೀಡೆಯಲ್ಲಿ ಹೆಚ್ಚು ತಾವು ಭಾಗವಹಿಸಿ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಯುವಕರು ಒಂದು ದೇಶದಲ್ಲಿ ಹೆಂಗ್ ಇಂಟರ್ನ್ಯಾಷನಲ್ ಅಲ್ಲಿ ಏನ್ ಗುರುತಿಸ್ಕೋತಾರ ಆ ರೀತಿ ತಾವುಗಳು ಕೂಡ ಒಂದು ಒಳ್ಳೆ ಆಟಗಾರರಾಗಿ, ಉತ್ತಮ ಆಟಗಾರರಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ಆಶಿಸುತ್ತಾ, ಹಾಗೂ ತಾವು ತಮ್ಮ ಬಾಳೆ ಬದುಕಿನ ಜೊತೆಗೆ ಈ ಒಂದು ದುಶ್ಚಟಕ್ಕೆ ತಾವು ಯಾರೂ ಬಲಿಯಾಗದೆ ಇಂಥ ಒಂದು ಕ್ರೀಡೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಒಂದು ಈ ಆಟದಲ್ಲಿ ಭಾಗವಹಿಸಿ ತಮ್ಮ ದೇಹವನ್ನ ಅತ್ಯಂತ ಸದೃಢಗೊಳಿಸುವುದರ ಮೂಲಕ ತಾವು ಒಂದು ಒಳ್ಳೆಯ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಸೀಸನ್ 5ರ ಈ ಒಂದು ಟೂರ್ನಮೆಂಟಿನ ಒಂದು ಕಾರ್ಯಕ್ರಮ, ಈ ಒಂದು ಟೂರ್ನಮೆಂಟನ್ನು ಇವತ್ತು ಉದ್ಘಾಟನೆ ಮಾಡಿ ಪ್ರಾರಂಭಿಸೋಸ್ಕರ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಮಹಾಂತೇಶ್ ಲಗಮನ್ ಅವರವರು ಕ್ರೀಡೆಯ ಬಗ್ಗೆ ಮತ್ತು ಯುವಕರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ನಾನು ಕೂಡ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಯುವಕರು ಅಂತಂದ್ರೆ ನಮ್ಮ ದೇಶದ ಸಂಪತ್ತು, ಆಸ್ತಿ. ಇವತ್ತು ಆ ಯುವಕ ಅಂತಕ್ಕಂಥ ಒಂದು ಸ್ಥಾನ, ಈ ಒಂದು ವಯಸ್ಸಿರ್ತಲ್ಲ, ಅದು ದುರುಪಯೋಗ ಆಗಲಾರ್ದಂಗ ಅದು ಯುವಕರು ನೋಡ್ಕೊಳ್ಬೇಕಾಗಿದೆ.
ಯಾಕಪ್ಪ ಅಂತಂದ್ರೆ ಇದು ಸೀಸನ್ 5 ಬಿಸಿಲದಿನ್ನಿ ಗ್ರಾಮದಲ್ಲಿ ಆಡ್ತಕ್ಕಂತಹ ಸೀಸನ್ 5ರ ಒಂದು ಟೂರ್ನಮೆಂಟಿನ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡ್ತಾರೆ. ಐದನೇ ವರ್ಷದ ಈ ಒಂದು ಟೂರ್ನಮೆಂಟ್. ಇವತ್ತು ಇಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಯುವಕರು ಈ ಒಂದು ಕ್ರಿಕೆಟ್ ಆಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಬರೇ ಬಿಸಿಲದಿನ್ನಿ ಗ್ರಾಮದಲ್ಲಿ ಲೀಗ್ ಟೂರ್ನಮೆಂಟ್ ಅನ್ನ ಆಡಿಸ್ತಾ ಇದ್ದಾರೆ. ಆ ಒಂದು ಕಪ್ಪನ್ನ ಗೆದ್ದುವುದು ನಮಗೆ ಅಮೂಲ್ಯ ಅಲ್ಲ. ಇವತ್ತು ಇದರ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಬಿಸಿಲದಿನ್ನಿ ಗ್ರಾಮದ ಹಿರಿಯರು ಇದಕ್ಕೆ ಸಹಕಾರವನ್ನ ಯಾಕೆ ಕೊಡ್ತಾರಪ್ಪ ನಿಮಗಂತಂದ್ರೆ ನಮ್ಮ ಮಕ್ಕಳು, ನಮ್ಮ ಗ್ರಾಮದ ಮಕ್ಕಳು, ನಮ್ಮ ಆಜು ಬಾಜು ಗ್ರಾಮದ ಮಕ್ಕಳು, ನಮ್ಮ ಭಾಗದ ಮಕ್ಕಳು ಬರೇ ಬಿಸಿಲದಿನ್ನಿಯಲ್ಲಿ ಆಟ ಆಡಿ ಅವರ ಏನು ವ್ಯಕ್ತಿತ್ವ, ಏನು ಅವರ ಕ್ರೀಡಾಭಿಮಾನ ಆಗಿರ್ಬೋದು, ಅವ್ರ ಕ್ರೀಡೆ ಇರ್ತಕ್ಕಂಥ ಆಸಕ್ತಿ ಆಗಿರ್ಬೋದು, ಅವರು ನಮ್ಮ ಗ್ರಾಮಕ್ಕೆ ಸೀಮಿತ ಆಗಿರಬಾರ್ದು. ಅವರು ಮುಂದಿನ ಏನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಕ್ಕಳು ಹೋಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಬಿಸಿಲದಿನ್ನಿ ಗ್ರಾಮದ ಹಿರಿಯರು ಇದಕ್ಕೆ ಸಹಕಾರವನ್ನು ಕೊಟ್ಕೊಂತ ಬಂದಿದ್ದಾರೆ. ನಾನು ಕ್ರೀಡಾಪಟುಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇದು 5ನೇ ಕ್ರೀಡಾಕೂಟ ಇಲ್ಲಿ ನಡೀತಕ್ಕಂಥದ್ದು ಬಿಸಿಲದಿನ್ನಿ ಗ್ರಾಮದಲ್ಲಿ. ಎಷ್ಟು ಜನ ನೀವು ಮುಂದೆ ಹೋಗಿರಿ ಆಟದಲ್ಲಿ ಅಂತಕ್ಕಂಥದನ್ನ ತಾವು ಕೂಡ ಮನವರಿಕೆ ಮಾಡ್ಕೊಳ್ಬೇಕು. ಬರೀ ಒಂದು ಬಿಸಿಲದಿನ್ನಿ ಗ್ರಾಮದಲ್ಲಿ ಯಾಕಪ್ಪ ಸೀಸನ್ 5ರ ಕಾರ್ಯಕ್ರಮ ಮುಗೀತು, 5ರ ಟೂರ್ನಮೆಂಟ್ ಮುಗೀತು, ಮುಂದೆ 6ನೇದು ಯಾವಾಗ ಮಾಡಿಸ್ತೀರಪ್ಪ ಅಂತಕ್ಕಂಥದ್ದು ಆಗಬಾರ್ದು. ಇದರ ಉಪಯೋಗ ತಾವು ತಗೋಬೇಕು ಅಂತಕ್ಕಂತಹ ಒಂದು ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ ಇವತ್ತು ಆಟ ಅಂತಂದ್ರೆ ನೀವು ಆಟ ಆಡಕ್ಕೆ ಅವಕಾಶ ಐತಿ, ವೇದಿಕೆ ಮೇಲೆ ಇರ್ತಕ್ಕಂಥ ಯಾರಿಗೂ ಕೂಡ ಅವಕಾಶ ಇಲ್ಲ. ಅವಕಾಶದಿಂದ ವಂಚಿತರಾಗಿದೆ ನಾವೆಲ್ಲರೂ. ನೀವು ಆ ಒಂದು ಸ್ಥಾನದಿಂದ, ಆ ಒಂದು ಏನು ಯುವಕ ಅಂತಕ್ಕಂಥದ್ದು ಏನದಲ್ಲ, ನಿಮ್ಮ ವಯಸ್ಸಿನಿಂದ ನೀವು ವಂಚಿತರಾಗಬಾರ್ರಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ ವಯಸ್ಸು ಸಹಜವಾಗಿ ಇದೊಂದು ಅವಕಾಶ ನಿಮಗೆ ಆಟ ಆಡಕ್ಕಾಗಿರ್ಬೋದು, ಇವತ್ತು ಟೂರ್ನಮೆಂಟ್ ಅನ್ನ ಗೆದ್ದಿಯಕ್ಕಾಗಿರ್ಬೋದು, ಒಂದು ವಯಸ್ಸು. ಆ ವಯಸ್ಸು ಮೀಟಪ್ಪ ಅಂತ ನೀವು ಕೂಡ ನಾನೇ ಆಟ ಆಡಕ್ ಬರದಂಗ ಅಂತ ಪರಿಸ್ಥಿತಿ ಬರ್ತೀರಿ. ಇವತ್ತು ಏನು ನಮ್ಮೆಲ್ಲ ಹಿರಿಯರು ಏನು ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಸಹಾಯವನ್ನು ಮಾಡ್ತಾ ಇದ್ದಾರೆ, ಆ ಗ್ರಾಮದ ಹೆಸರು, ನಮ್ಮ ಗ್ರಾಮದ ಹಿರಿಯರ ಹೆಸರು ತರ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ದಿಶೆ ಒಳಗ ಇವತ್ತು ಬಹಳಷ್ಟು, ಯಾಕಂತಂದ್ರೆ ಇವತ್ತು ಹಿರಿಯರಾದವರು ಇವತ್ತೊಂದು ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡ್ಬೇಕಂತಂದ್ರೆ ಅಥವಾ ಟೂರ್ನಮೆಂಟ್ ನಡಿಬೇಕಂತಂದ್ರೆ ಬಹಳಷ್ಟು ಕಷ್ಟದ ಕೆಲಸ ಐತಿ. ಅದಕ್ಕೆ ಎಲ್ಲ ಯುವಕರು, ಹಿರಿಯರು ಇದಕ್ಕೆ ಬೆನ್ನೆಲುಬಾಗಿ ನಿಂತು ಈ ಒಂದು ಟೂರ್ನಮೆಂಟ್ ಅನ್ನ ಯಶಸ್ವಿ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ನಮ್ಮೆಲ್ಲ ಬಿಸಿಲದಿನ್ನಿ ಹಿರಿಯರು ಇವತ್ತು ಸಾಹಸಿಗಳಾಗಿ ಇವತ್ತು ತಮ್ಮ ಜೊತೆಗೆ ನಿಂತು ಈ ಒಂದು ಟೂರ್ನಮೆಂಟ್ ಆಗಿರ್ಬೋದು, ಈ ಒಂದು